ಸ್ನೇಹಿತರೆ ನಮಸ್ತೆ. ಜೇನಿಗಿರಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ನಾನು ಚಲ ಮಾಡ್ಲಾಳ್ಳಿ. ಅರಸೀಕೆರೆಯ ಶಿವಲಿಂಗೇಗೌಡರು ಮಿನಿಸ್ಟರ್ ಆಗಬೇಕಂತೆ. ಅದಕ್ಕೆ ಈಗ ಕಾಲ ಕೂಡ ಕೂಡು ಬಂದಿದೆ ಅಂತೇಳಿ ಖುದ್ದು ಶಿವಲಿಂಗೇಗೌಡರೇ ಮಾತಾಡ್ತಾ ಇದ್ದಾರೆ. ಇದು ಎಲ್ಲಿಗೆ ಹೋಗಿ ತಲುಪುತ್ತೆ ಅಂತ ಬಿಟ್ಟು ಇನ್ನು ಕೆಲವೇ ದಿವಸಗಳಲ್ಲಿ ಗೊತ್ತಾಗುತ್ತೆ. ಆದರೆ ಶಿವಲಿಂಗೇಗೌಡರು ನಿಜಕ್ಕೂ ಮಿನಿಸ್ಟರ್ ಆಗ್ತಾರಾ? ಮಿನಿಸ್ಟರ್ ಆಗ್ತಕ್ಕಂತಹ ಅರ್ಹತೆ ಆಗಲಿ ಆ ರೀತಿಯ ಒಂದು ವಾತಾವರಣ ಆಗಲಿ ಇದೆಯಾ? ಆ ವಿಶೇಷನೇ ಈ ವಿಡಿಯೋ. ನೀವು ಈ ಜೇನಿಗಿರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನಿಮ್ಗೆ ಏನು ಅನ್ಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ. ಕರ್ನಾಟಕದಲ್ಲಿ ಯಾವುದೇ ಸರ್ಕಾರ ಪಕ್ಷ ರಚಿಸಲಿ ಹಾಸನವನ್ನು ಬಿಟ್ಟು ಮುಂದುವರಿತಿದ್ದಿಲ್ಲ. ಅದು ಕಾಂಗ್ರೆಸ್ ಆಗಿರ್ಬೋದು, JDS ಆಗಿರ್ಬೋದು, ಕೊನೆಗೆ BJPಗೂ ಕೂಡ ಹಂತಕ್ಕೆ ಬಂದು ತಲುಪಿದೆ ಅಂತಲೇ ಹೇಳ್ಬೋದು. ಈ ಹಿಂದಕ್ಕೆ ಹೋಗಿ ನೋಡೋದಾದರೆ ಹಾಸನದ ಕಾಂಗ್ರೆಸ್ನಲ್ಲಿ ಶ್ರೀಕಂಠಯ್ಯ, ಪುಟ್ಟಸ್ವಾಮಿಗೌಡ, B. ಶಿವರಾಮು ಇಂಥದ್ದು ಇರೋ ತನಕನೂ ಕೂಡ, ಸಕ್ರಿಯವಾಗಿರೋ ತನಕನೂ ಕೂಡ ಯಾವ ಕಾರಣಕ್ಕೂ ಕೂಡ ಒಂದಲ್ಲ ಒಂದು ಖಾತೆ ಹಾಸನ ಪಾಲಿಗೆ ಇದ್ದೇ ಇರ್ತಿತ್ತು. ಅಷ್ಟು ಸುದೀರ್ಘವಾದ ಕಾಂಗ್ರೆಸ್ ಆಡಳಿತದಲ್ಲಿ ಚಂದಾಯಪಟ್ಟದ ಶ್ರೀಕಂಠಯ್ಯ ಮತ್ತು ಒಳಸಿಪುರದ G. ಪುಟ್ಟಸ್ವಾಮಿಗೌಡರು ಅವರನ್ನು ಬಿಟ್ಟು ಯಾವ ಮುಖ್ಯಮಂತ್ರಿ ಕೂಡ ಒಂದು ಮಾತಾಡೋದಕ್ಕೆ ಹೆದರ್ತಾ ಇದ್ರು. ಆ ರೀತಿಯ ವಾತಾವರಣ ಹಾಸನದಲ್ಲಿತ್ತು. ಆದರೆ ಈಗ ಹಾಸನದ ಕಾಂಗ್ರೆಸ್ ಆ್ಯಕ್ಚುಲಿ ಹೇಳ್ಬೇಕು ಅಂದರೆ ನೆಲ ಕಚ್ಚೋಗಿದೆ. ಇಂಥ ಸಮಯದಲ್ಲಿ ಶಿವಲಿಂಗೇಗೌಡರು ಮಿನಿಸ್ಟರ್ ಆಗಬೇಕು ಅಂತೇಳಿ ಆಸೆ ಪಡ್ತಾ ಇದ್ದಾರೆ. ಆಸೆ ಪಡೋದು ತಪ್ಪಲ್ಲ. ಯಾಕೆ ಅಂತಂದರೆ ಎಲ್ಲ ರಾಜಕಾರಣಿಗಳು ಕೂಡ ಫಸ್ಟ್ ಶಾಸಕ ಆಗಬೇಕು ಅಂತ ಆಸೆ ಇರುತ್ತೆ, ಮಿನಿಸ್ಟರ್ ಆಗಬೇಕು ಅಂತ ಆಸೆ ಇರುತ್ತೆ, ಮತ್ತು CM ಆಗಬೇಕು ಅಂತಲೂ ಕೂಡ ಆಸೆ ಇರುತ್ತೆ. ಅದೇ ರೀತಿ ಆಸೆ ಕಟ್ಕೊಂಡೇ ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಂದ ಮಂತ್ರಿಯಾಗಿ, KPCC ಅಧ್ಯಕ್ಷ ಆಗಿ, ಈಗ CM ಗಾದಿ ತನಕ DK ಶಿವಕುಮಾರ್ ತನಕ ಬಂದಿರೋದು. ಯಾರ ಆಸೆ ಕೂಡ ತಪ್ಪಲ್ಲ. ಆದರೆ ಅವರು ಆ ಜಾಗಕ್ಕೆ ಹೋಗೋದಕ್ಕೆ ಬೇಕಾದಂಥ ದಾರಿನ ಮಾಡ್ಕೊಂಡಿದ್ದಾರ? ಇದೇ ಪ್ರಶ್ನೆ ಶಿವಲಿಂಗೇಗೌಡರು ಇದು ಕೇಳಬೇಕಾಗತ್ತೆ. ಮಂತ್ರಿ ಆಗಬೇಕು ಅನ್ನೋಂಗಿದ್ರೆ ಮಂತ್ರಿ ಆಗೋ ಜಾಗಕ್ಕೆ ಹೋಗ್ತಕ್ಕಂಥ ದಾರಿಯನ್ನು ಶಿವಲಿಂಗೇಗೌಡರು ಮಾಡ್ಕೊಂಡಿದ್ದಾರ? ಯಾಕೆ ಈ ಪ್ರಶ್ನೆ ಕೇಳ್ತಾ ಇದೀವಿ ಅಂತಂದರೆ, ಎಲ್ಲಿಂದ ದನಿ ಹೊರಡಬೇಕಾಗಿತ್ತು, ಎಲ್ಲಿಂದ ಒಂದು ದನಿ ಎದ್ದು ಹೈಕಮಾಂಡ್ ಬಾಗಿಲು ತಟ್ಟಬೇಕಾಗಿತ್ತು, ಅಲ್ಲಿಂದ ದನಿ ಹೊರಡ್ತಾ ಇಲ್ಲ. ಯಾವ ಜಾಗ ಅದು? ಆ ಜಾಗನೇ ಹಾಸನ. ಹಾಸನದಿಂದ ಯಾವ ಮುಖಂಡರು ಕೂಡ, ಯಾವುದೋ ಒಬ್ಬರು ಮಾತಾಡ್ತೀವಿ ಯಾರು ಅಂತ, ಆದರೆ ಯಾವ ಮುಖಂಡರು ಕೂಡ ಹಾಸನದಲ್ಲಿ ದಂಡಿಗಟ್ಟೆ ಕಾಂಗ್ರೆಸ್ ನಾಯಕರುಗಳಿದ್ದಾರೆ. ಆ ನಾಯಕರುಗಳು ಯಾರು ಕೂಡ ಶಿವಲಿಂಗೇಗೌಡರು ಮಿನಿಸ್ಟರ್ ಆಗಲಿ ಅಂತೇಳಿ ಮಾತಾಡ್ತಾ ಇಲ್ಲ. ಒಂದೇ ಒಂದು ಸಭೆ ಕೂಡ ನಡೆಸಿಲ್ಲ, ಒಂದೇ ಒಂದು ಮಾತು ಕೂಡ ಆಗಿಲ್ಲ, ಒಂದೇ ಒಂದು ಪತ್ರ ಕೂಡ ಬರೆದಿಲ್ಲ. ಯಾಕೆ ಅಂತಂದರೆ ಗಣಸಿ ಶಿವರಾಮ್ ಇದ್ದಾರೆ, HK ಜವರೇಗೌಡರು ಇದ್ದಾರೆ, ಇನ್ನು ಭಾಳ KM ರಾಜೇಗೌಡರು, ಭಾಳ ದೊಡ್ಡ ರಾಜಕಾರಣಿಗಳಿದ್ದಾರೆ ಕಾಂಗ್ರೆಸ್ಸಲ್ಲಿ. ಅವ್ರು ಯಾವುದೂ ಕೂಡ ಶಿವಲಿಂಗೇಗೌಡರು ಮಿನಿಸ್ಟರ್ ಆಗಲಿ ಅಂತೇಳಿ ಆಸೆ ಪಡ್ತಾ ಇಲ್ಲ ಅಥವಾ ಬಯಸ್ತಾ ಇಲ್ಲ. ಅವರು ಬಯಸೋ ಥರದಲ್ಲಿ ಶಿವಲಿಂಗೇಗೌಡರು ಇದು ನಡ್ಕೊಂಡೂ ಇಲ್ಲ. ಇನ್ನು ಆ ದೊಡ್ಡ ತಲೆಮಾರನ್ನು ಬಿಟ್ಟು ಹೊಸ ತಲೆಮಾರಿನ ಪಳಗಿಸಿದಾರೆ ಅಂತಂದರೆ ಶ್ರೇಯಸ್ ಪಟೇಲ್, ಸಂಸದ ಶ್ರೇಯಸ್ ಪಟೇಲ್ ಒಬ್ಬರನ್ನ ಬಿಟ್ಟು ಬೇರೆ ಇನ್ಯಾರೂ ಕೂಡ ಅದ್ರ ಬಗ್ಗೆ ತುಟಿ ಎರಡು ಮಾಡ್ತಾ ಇಲ್ಲ. ಯಾಕೆ ಎರಡು ಮಾಡ್ತಾ ಇಲ್ಲ ಅಂತಂದರೆ, ಶಿವಲಿಂಗೇಗೌಡರು ಹಳೇ ಕಾಲದ ರಾಜಕಾರಣಿ. ಈಗಿರ್ತಕ್ಕಂಥ ಕಾಂಗ್ರೆಸ್ ನಾಯಕರುಗಳಿದಾರಲ್ಲ, ಚಂದ್ರಾಯಪಟ್ಟಣದ ಗೋಪಾಲ ಸ್ವಾಮಿ ಆಗಿರ್ಬೋದು, ಸಕಲೇಶ್ವರದ ಮುರಳಿ ಮೋಹನ್ ಆಗಿರ್ಬೋದು, ಇನ್ನು ದೊಡ್ಡ ಮಗೆ ಕೃಷ್ಣೇಗೌಡ ಆಗಿರ್ಬೋದು, ಇನ್ನು ನೀವು ಬೇರೆ ಎಲ್ಲೇ ಕಾಂಗ್ರೆಸ್ ನಾಯಕರು ತಗೊಂಡ್ರು ಕೂಡ ಅವರೆಲ್ಲರೂ ಕೂಡ ಈ ಕಾಲದ ರಾಜಕಾರಣಿಗಳಾಗಿದ್ದಾರೆ. ಈಗ ಹಣದ ತೈಲಿಯನ್ನು ಗಟ್ಟಿಯಾಗಿ ಇಟ್ಕೊಂಡು ಬಂದದಕ್ಕೆ ಮಾತ್ರ ಕೆಲಸ ಆಗುತ್ತಿಲ್ಲಿ. ಕಾಂಗ್ರೆಸ್ ಹೈಕಮಾಂಡ್ ಕೂಡ ಮೊದಲಿನಿಂದನೂ ಸಂಘಟನೆಯ ಜೊತೆಗೆ ಹಣದ ತೈಲಿ ಯಾರಿಗಿರುತ್ತೋ, ಹಣದ ಶಕ್ತಿ ಯಾರಿಗಿರುತ್ತೋ ಅವರಿಗೆ ಸ್ಥಾನ ಕೊಟ್ಕೊಂಡು ಬಂದಿರೋದು. ಆ ನಿಟ್ಟಿನಲ್ಲಿ ನೋಡೋದಾದ್ರೆ ಸಂಘಟನೆ ವಿಚಾರದಲ್ಲೂ ಕೂಡ ಶಿವಲಿಂಗೇಗೌಡರು ಅಷ್ಟಕ್ಕಷ್ಟೇ. ಶ್ರೇಯಸ್ ಪಟೇಲ್ ಅವ್ರೇನು ಭಾಳ ದೊಡ್ಡದಾಗಿ ಪತ್ರ ಬರೆದಿದ್ದಾರೆ. ಪಾಪ ಅದು ವಿನಯತೆ. ಅದು ಶ್ರೇಯಸ್ ಪಟೇಲ್ ಅವ್ರ ಕೆಲಸ ಅವ್ರು ಮಾಡಿದ್ದಾರೆ. ಯಾಕಂದ್ರೆ ನಮ್ಮ ಜಿಲ್ಲೆಯಲ್ಲಿ ಒಂದು ಸ್ಥಾನ ಸಿಗಬೇಕು ಅಂತ ಬಯಸೋದು ತಪ್ಪಲ್ಲ. ತಮ್ಮ ಕೆಲಸವನ್ನು ಒಬ್ಬ ಸಂಸದರಾಗಿ ಶ್ರೇಯಸ್ ಪಟೇಲ್ ಮಾಡಿದ್ದಾರೆ, ಅದು ತಪ್ಪೇನಲ್ಲ. ಆದರೆ ಶಿವಲಿಂಗೇಗೌಡರು ಹಣೆ ಬರೋಕ್ಕೆ ಅವರು ಅರಸೀಕೆರೆ ಬಿಟ್ಟು ಆಚೆಗೆ ಬರಲೇ ಇಲ್ಲ. ಅವರು ಕನಿಷ್ಠ ಪಕ್ಷ ಜಿಲ್ಲಾ ಕೇಂದ್ರವಾದ ಹಾಸನದಲ್ಲಾದ್ರೂ ಒಂದಷ್ಟು ಕಾಣಿಸ್ಕೊತಾರಂಥದ್ದು ಅದೂ ಇಲ್ಲ. ಹಾಸನದಲ್ಲೂ ಕೂಡ ಶಿವಲಿಂಗೇಗೌಡರಿಗೆ ಪರಿಚಯ ಇರತಕ್ಕಂಥದ್ದು ಕೆಲವರು. ಆ ನಿಟ್ಟಿನಲ್ಲಿರುವಾಗ ಶಿವಲಿಂಗೇಗೌಡರನ್ನ ಯಾವ ಕಾರಣಕ್ಕೋಸ್ಕರ ಹಾಸನದಿಂದ ಮಂತ್ರಿಯಾಗಿ ತಗೊಬೇಕು ಅನ್ನೋದ್ರ ಬಗ್ಗೆ ಹೈಕಮಾಂಡ್ ಕೂಡ ಯೋಚನೆ ಮಾಡುತ್ತಲ್ವ. ಆದರೆ ನಾನು 4 ಸರಿ MLA ಆಗಿದ್ದೀನಿ, ನಾನು 4 ಸರಿ MLA ಆಗಿದ್ದೀನಿ, ನನಗೆ ಮಂತ್ರಿ ಸ್ಥಾನ ಕೊಡಿ, ಕಳೆದ ಸರಿನೇ ನನಗೆ ಸಿಗಬೇಕಾಗಿತ್ತು, ಆಗ ಸಿಗಲಿಲ್ಲ, ಈಗ 2ನೇ ಬಾರಿ ಅವಧಿ ಬಂದಿದೆ, ಈಗ ನನಗೆ ಮಂತ್ರಿ ಸ್ಥಾನ ಕೊಡಿ, ಅವಕಾಶ ಪದೇ ತಪ್ತಾ ಇದೆ ಅಂತ ಶಿವಲಿಂಗೇಗೌಡರು ಹೇಳ್ತಾ ಇದ್ದಾರೆ. ಯಾಕೆ ಪದೇ ತಪ್ತಾ ಇದೆ ಅಂತ ಮಾತ್ರ ಅವರು ಅವಲೋಕನ ಮಾಡ್ಕೊತಾ ಇಲ್ಲ. ಅರಸೀಕೆರೆಯಿಂದ ಹಾಸನಕ್ಕೆ ಬರಲ್ಲ, ಅರಸೀಕೆರೆಯಿಂದ ಒಳನರಸೀಪುರಕ್ಕೆ ಹೋಗಲ್ಲ, ಅರಸೀಕೆರೆಯಿಂದ ಸಕಲೇಶ್ಪುರಕ್ಕೆ ಹೋಗಲ್ಲ, ಅರಸೀಕೆರೆಯಿಂದ ಬೇಲೂರಿಗೆ ಹೋಗಲ್ಲ. ಎಲ್ಲಿಂದ ಎಲ್ಲಿಗೂ ಪ್ರಯಾಣ ಮಾಡದೆ, ಒಂದು ಸಂಘಟನೆ ಮಾಡದೇನೆ, ಜನಗಳ ವಿಶ್ವಾಸಕ್ಕೆ ತಗೊಳ್ದೇನೆ, ಕಾರ್ಯಕರ್ತರ ವಿಶ್ವಾಸಕ್ಕೆ ತಗೊಳ್ದೇನೆ ಮಂತ್ರಿ ಆಗೋದು ಅಂದ್ರೆ ಹೆಂಗಾಗತ್ತೆ? ಅದು ಸಂಘಟನೆಯ ವಿಚಾರಕ್ಕಾಯ್ತು. ಮತ್ತೆ ಇನ್ನೊಂದು ಪಾರ್ಟ್ ಇದೆ, ಅದು ಆಡಳಿತದ ವಿಚಾರ. ಮಂತ್ರಿ ಆಗಬೇಕು ಅಂತಂದರೆ ಅದಷ್ಟು ಸುಲಭದ ಮಾತಲ್ಲ. ಯಾವುದೇ ಇದುವರೆಗೂ ನಾವು ನೋಡ್ತಾ ಇರ್ತಕ್ಕಂಥ ಎಲ್ಲರನ್ನೂ ನೋಡ್ತಾ ಇದ್ದೀವಿ. ಒಂದು ಕಡೆ ಪ್ರಿಯಾಂಕಾ ಖರ್ಗೆ, ಮಧು ಬಂಗಾರಪ್ಪ, ಎಲ್ಲ ವಂಶದ ಕುಡಿಗಳೇ, ಎಲ್ಲ ಕುಟುಂಬ ರಾಜಕಾರಣದಿಂದ ಬಂದವರೇ ಆದರೂ ಕೂಡ ಎಲ್ಲರಿಗೂ ಕೂಡ ಒಂದು ವಿಷನ್ ಇದ್ದಂಗಿದೆ. ಅವರೆಲ್ಲರೂ ಕೂಡ ಅವರು ಶಿಕ್ಷಣ ಮಂತ್ರಿ ಆಗಿರ್ತಕ್ಕಂಥ ಮಧು ಬಂಗಾರಪ್ಪ ಅದೇನು ಶಿಕ್ಷಣ ಇಲಾಖೆ ಹಾಳು ಮಾಡಬೇಕು, ಒಳ್ಳೇದು ಮಾಡಬೇಕು, ಏನೋ ಒಂದು ಮಾಡಬೇಕು ಅಂತ ಹೋಗ್ತಾ ಇದ್ದಾರೆ. ಅವ್ರಿಗೊಂದು ವಿಷನ್ ಇದೆ. ಪ್ರಿಯಾಂಕಾ ಖರ್ಗೆ RSS ವಿರುದ್ಧವಾಗಿ ಬಹಳ ತೀಕ್ಷ್ಣವಾಗಿ ಮಾತಾಡ್ತಕ್ಕಂಥವ್ರು. ಅನಿಲ್ ಅವರು ಕಾರ್ಮಿಕರಿಗೆ ಒಳ್ಳೇದು ಮಾಡ್ತಾರೆ ಬಿಡ್ತದೆ ಗೊತ್ತಿಲ್ಲ, ಸಿದ್ದರಾಮಯ್ಯರ ಪರವಾಗಿ ಬ್ಯಾಟಿಂಗ್ ಮಾಡೋದಂತೂ ಗೊತ್ತಿದೆ ಅವರಿಗೆ. ಆದರೆ ಈ ರೀತಿ ತೀವ್ರವಾಗಿ ತೀಕ್ಷ್ಣವಾಗಿ ಸಿದ್ದರಾಮಯ್ಯನ ಪರವಾಗಿ ಅಥವಾ DKಶಿ ಪರವಾಗಿ ಅಥವಾ ರಾಹುಲ್ ಗಾಂಧಿ ಪರವಾಗಿ, ಸೋನಿಯಾ ಗಾಂಧಿ ಪರವಾಗಿ, ಮೋದಿ ವಿರುದ್ಧವಾಗಿ, BJP ವಿರುದ್ಧವಾಗಿ, RSS ವಿರುದ್ಧವಾಗಿ ಈ ರೀತಿಯ ಒಂದು ಮಾತುಕತೆಯನ್ನು ಇದುವರೆಗೂ ಕೂಡ ಶಿವಲಿಂಗೇಗೌಡರ ಬಾಯಲ್ಲಿ ಕೇಳೇ ಇಲ್ಲ. ಅವ್ರು ಒಂದು ರೀತಿ ಯಾವ ರೀತಿ ಆಗಿದ್ದಾರೆ ಅಂತಂದ್ರೆ, ಇನ್ನೊಬ್ಬ CM ಇಬ್ರಾಹಿಂ ಆಗೋದಾಗಲಿ ಇದ್ದಾರೆ ಅವರು. CM ಇಬ್ರಾಹಿಂ ನಿಮ್ಗೆ ಆಗಲಿ ಗೊತ್ತಿರಬೇಕು, ಬಾಯಿ ಬಿಟ್ಟರೆ ವಚನಗಳು
ಸರ್ವಜ್ಞನ ವಚನಗಳು, 12ನೇ ಶತಮಾನದ ವಚನಗಳು, ಗಾದೆ, ಉಪನಿಷತ್ತುಗಳು ಎಲ್ಲವೂ ಕೂಡ ಬಾಯಲ್ಲಿರ್ತಕ್ಕಂಥ ಏಕೈಕ ಮುಸ್ಲಿಂ ರಾಜಕಾರಣಿ ಸಿ.ಎಂ. ಇಬ್ರಾಹಿಂ. ಕೊನೆಗೆ ಏನಾಗೋಗಿದ್ದಾರೆ ಸಿ.ಎಂ. ಇಬ್ರಾಹಿಂ? ಆ್ಯಕ್ಚುಲಿ ಹೇಳ್ಬೇಕು ಅಂತಂದರೆ ಆ ಅಲ್ಪಸಂಖ್ಯಾತ ಮುಸ್ಲಿಂ ಸಮುದಾಯದಿಂದ ಒಬ್ಬ CM ಆಗಬೇಕು ಅಂತ ಯಾರೋ ಒಬ್ಬ ವ್ಯಕ್ತಿ ಇದ್ದಿದ್ದ ಅಂತಂದರೆ ಅದು ಸಿ.ಎಂ. ಇಬ್ರಾಹಿಂ ಆಗಿದ್ರು ಒಂದು ಕಾಲದಲ್ಲಿ. ಆದರೆ ಇವಾಗ ಸಿ.ಎಂ. ಇಬ್ರಾಹಿಂ ಹೆಂಗಾಗಿದ್ದಾರೆ, ಅವರು ನನ್ನ ಮಾತುಕತೆನೇ ಹಿಂಗೆ ಅಂತ ಉಡಾಫೆಯಿಂದ ಮಾತಾಡ್ಕೊಂಡು ಜೋಕ್ ಕಟ್ ಮಾಡ್ಕೊಂಡು ಮಾಡಿ ಯಾವ ಲೆವೆಲಿಗೆ ಬಂದಿದ್ದಾರೆ ಅಂತಂದರೆ ಅವರೊಬ್ಬ ಸ್ಟ್ಯಾಂಡಪ್ ಕಾಮಿಡಿಯನ್ ಥರ ಹೊಡಿದ್ದಾರೆ. ಆಧಾರಲ್ಲೇ ಶಿವಲಿಂಗೇಗೌಡರು ಕೂಡ ನಡ್ಕೊಂಡು ಹೋಗ್ತಾ ಇದ್ದಾರೆ. ನಾನು ಗ್ರಾಮೀಣ ಭಾಷೆನೇ ಬಳಸೋದು, ನಂಗೆ ಮಾತಾಡೋಕೆ ಗೊತ್ತಿರೋದೆ ಹಿಂಗೆ, ನಂಗೆ ಕೊಬ್ಬರಿ ಅನ್ನಲ್ಲ ಕೊಬ್ಬರಿ ಅಂತಲೇ ಅಂತೀನಿ ನಾನು, ನಮ್ಗೆ ಈ ರೀತಿ ಅಂತ ತಪ್ಪಲ್ಲ. ಗ್ರಾಮೀಣ ಭಾಷೆ ಬಳಸೋದು ತಪ್ಪಲ್ವೇ ಅಲ್ಲ. ಖಂಡಿತವಾಗಿ ಕೂಡ ಯಾರು ಎಲ್ಲಿಂದ ಬರ್ತಾರೆ ಆ ಭಾಷೆ ಬಳಸಲೇಬೇಕು. ಆದರೆ ಅವರು ಸುಮ್ಮನೆ ಯಾವುದೋ ಟೈಮಲ್ಲಿ ಏನೋ ಮಾತಾಡೋದು, ಇದುವರೆಗೂ ಒಂದೇ ಒಂದು ಕರೆಕ್ಟ್ ಹಿಟ್ಟು, ಡೈರೆಕ್ಟ್ ಹಿಟ್ಟು ಈ ಥರ ವಿಷಯನ ಡೀಲ್ ಮಾಡಿದ್ದೀನಿ. ಜವಾಬ್ದಾರಿ ವಹಿಸ್ಕೊಬೇಕಲ್ಲ ಯಾವುದಾದ್ರು ಒಂದು ಪಕ್ಷದ ಕಡೆಯಿಂದ. ನನಗಿಂತ ಒಂದಷ್ಟು ನಾಲ್ಕು ಕ್ಷೇತ್ರಗಳು ಕೂಡ ನಾನು ಗೆಲ್ಸ್ಕೊಂಬರ್ತೀನಿ, ನನಗೆ ಒಂದು ಆಂದೋಲನ ಕಟ್ಬಿಡಿ, ನಾನು ಅದನ್ನು ಮುನ್ನಡೆಸ್ಕೊಂಡು ಹೋಗ್ತೀನಿ, ಈ ಥರದ್ದು ಯಾವುದಾದ್ರು ಒಂದು ಮಾಡಿಯಾರ? ಇಲ್ಲ, ನಾನು ಅರಸೀಕೆರೆ ಒಂದು 4-5 ಕೆರೆಗಳಿದ್ದಾವೆ, 8 ಕೆರೆಗಳಿದ್ದಾವೆ, ಆ ಕೆರೆಗಳು ತುಂಬಿಸ್ಕೊತೀನಿ ನಾನು. ಇದೇ ಬಿಟ್ಟರೆ ಕಣಕಟ್ಟಿ ಆಡಕ ಇವೆಲ್ಲ ಇದೇ ವಿಷಯಗಳು ಬಿಟ್ಟರೆ ಶಿವಲಿಂಗೇಗೌಡರು ಬೇರೆ ವಿಚಾರ ಮಾತೇ ಆಡಿಲ್ಲ. ಈ ವೆಸ್ಟಿಕ್ಕೋಸ್ಕರ ಶಿವಲಿಂಗೇಗೌಡರನ್ನ ಮಂತ್ರಿ ಮಾಡಬೇಕಾ ಅನ್ನೋ ಪ್ರಶ್ನೆ ಖಂಡಿತವಾಗಿ ಮುಂದಕ್ಕೆ ಬಂದೇ ಬರುತ್ತೆ. ಆದರೆ ಒಂದು ಹಾಸನಕ್ಕೆ ಅನ್ಯಾಯ ಆಗ್ತಾನೆ ಇದೆ. ಯಾಕೆ ಅನ್ಯಾಯ ಆಗ್ತದೆ ಅಂತಂದರೆ, ಹಾಸನದ ಉಸ್ತುವಾರಿ ಮಂತ್ರಿಗಳಾಗಿ ಬರ್ತಾ ಇದ್ದಾರಲ್ಲ, ಅದು ಹಿಂದಿನ ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ ಆಗಿರ್ಬೋದು, 2014ರಲ್ಲಿ ಬಂತಲ್ಲ ಆಗಾಗಿರ್ಬೋದು, ಅದಾದ ನಂತರ BJP ಬಂತಲ್ಲ, BJP ಬಂದಾಗ ಯಡಿಯೂರಪ್ಪನವರು ಬೊಮ್ಮಾಯಿ ಆದಾಗ ಆಗಾಗಿರ್ಬೋದು, ಇವಾಗ ಕೃಷ್ಣ ಬೈರೇಗೌಡರು ಬಂದಲ್ಲ, ಇಲ್ಲಿ ತನಕನೂ ಕೂಡ ಹಾಸನಕ್ಕೆ ಒಬ್ಬ ಉಸ್ತುವಾರಿ ಮಂತ್ರಿ ಅಂತೇಳಿ ಸರಿಯಾದವ್ರು ಸಿಕ್ಕಲೇ ಇಲ್ಲ. ಕೃಷ್ಣ ಬೈರೇಗೌಡರು ಏನೋ ಮೊದಲು ಬಂದಂಗೆನೇ ಹಾಸನಾಂಬ ದೇವರ ಪೂಜೆ ಸಮಯದಲ್ಲಿ, ಜಾತ್ರೆ ಸಮಯದಲ್ಲಿ ಅಷ್ಟು ಸೌಂಡ್ ಮಾಡಿದ್ರು, ಮಧ್ಯೆ ಬಂದಾಗ ಏನೋ ಮಾತಾಡೋದು ಅನ್ನೋದ್ಬಿಟ್ರೆ ಅದು ಕೇವಲ ಕೊನೆಗೆ ಬರೀ ಮಾತೇ ಆಗೋಯ್ತು. ಯಾಕೆ ಅಂತಂದರೆ ಕಂದಾಯ ಇಲಾಖೆಯಲ್ಲಿ ಭಾಳ ದೊಡ್ಡ ಕ್ರಾಂತಿ ಮಾಡಿದ್ವಿ, ಲಕ್ಷಾಂತರ ಜನಕ್ಕೆ ಏನೋ ನಾವು ಎಲ್ಲ ಸರಿ ಮಾಡಿಕೊಟ್ವಿ ಅಂತಾರಲ್ಲ, ನಿಜಕ್ಕೂ ಕೂಡ ತಾಲೂಕು ಆಫೀಸಲ್ಲಿ ಹೋಗಿ ನೋಡಿ ವಾತಾವರಣ ಏನೇನೂ ಬದಲಾಗಿಲ್ಲ. ಮತ್ತು ಅದೇ ಒಂದು ಪಾಣಿನ ಈಗ ಫಾರಂ 53, ಫಾರಂ 57 ಅಂದರೆ ಅಕ್ರಮ ಸಕ್ರಮ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೃಷ್ಣ ಬೈರೇಗೌಡರು ಮಾತಾಡಬೇಕು ಅಂತಂದರೆ ಆ ವಿಚಾರ ಭಾಳ ಬೇರೆ ವಿಚಾರನೇ ಇದೆ. ಅದು ಒಂದು ಹಂತದಲ್ಲಿ ಕೃಷ್ಣ ಬೈರೇಗೌಡರೇ ಈ ಸರಿ ಸಚಿವರಾಗಿ ಇರೋದು ಕಷ್ಟ ಇದೆ. ಆ ರೀತಿ ವಾತಾವರಣದಲ್ಲಿ ದೊಡ್ಡ ಘಟಾನುಘಟಿಗಳೇ ಮಂತ್ರಿಗಳಾಗೋದು ಕಷ್ಟ ಅಂತಕ್ಕಂಥ ಕಾಲದಲ್ಲಿ ಶಿವಲಿಂಗೇಗೌಡರು ಮಂತ್ರಿ ಆಗೋಕ್ಕೆ ಹೊರಟಿದ್ದಾರೆ. ಆ ಮಂತ್ರಿ ಆಗಬೇಕು ಅನ್ನಂಗಿದ್ರೆ ಅವರಿಗೆ ಶ್ರೇಯಸ್ ಪಟೇಲ್ ಒಬ್ಬರ ಶಕ್ತಿ ಸಾಕಾಗಲ್ಲ. ಹಾಸನದ ಅದಷ್ಟು ದೊಡ್ಡ ನಾಯಕರುಗಳಿದಾರಲ್ಲ, ಹಾಸನ ಲಿಂಕ್ ಇಟ್ಕೊಂಡಿರ್ತಕ್ಕಂಥ, ಹಾಸನ ಉಸ್ತುವಾರಿ ವಹಿಸ್ಕೊಂಡಂಥ ಬೆಂಗಳೂರು ಕೂತಂಥ ನಾಯಕರುಗಳಿದಾರಲ್ಲ, ಅವರೆಲ್ಲರಿಗೂ ಕೂಡ ಶಿವಲಿಂಗೇಗೌಡರು ತಮ್ಮ ಶಕ್ತಿ ಅನ್ನೋದು ಏನು ಅನ್ನೋದನ್ನು ತೋರಿಸ್ಬೇಕು. ಆದರೆ ಶಿವಲಿಂಗೇಗೌಡರು ಇವಾಗ ಮೊನ್ನೆ ತಾನೇ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟಿದ್ದಾರೆ. ಇನ್ನೇನು ನಾಳೆ ನಾಡಿದ್ರಲ್ಲಿ DK ಶಿವಕುಮಾರ್ CM ಆಗ್ತಾರೆ ಅನ್ನೋ ಸಮಯದಲ್ಲಿ ಇವಾಗ ನಾನು ಮಂತ್ರಿ ಆಗಬೇಕು ಅಂತ ಆಸೆ ಪಡೋದ್ರಿಂದ ಅವರ ಆಸೆ ಈಡೇರೋದು ಅಷ್ಟು ಸುಲಭ ಇದ್ದಂಗಿಲ್ಲ. ಒಂದು ವೇಳೆ ಹಂಗೆ ಆಯಿತು ಅಂತಂದರೆ ಹಾಸನಕ್ಕೆ ಅನುಕೂಲ ಆಗುತ್ತಾ ಅನಾನುಕೂಲ ಆಗುತ್ತಾ ಅದನ್ನು ಹಾಸನ ಜನ ಇನ್ನೂ ಕೂಡ ಚರ್ಚೆ ಮಾಡ್ತಾ ಇದ್ದಾರೆ. ಧನ್ಯವಾದಗಳು.